ಸರ್ ಈಗ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕು. ಗೃಹಲಕ್ಷ್ಮಿ ಹಣ ದುರುಪಯೋಗ ಆಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ. CAG ವರದಿ ಹೇಳಿದೆ, ನಿಮ್ಮ ಅಧಿಕಾರಿಗಳು ಹೇಳಿದ್ದಾರೆ, ನಿನ್ನೆ ರಿಪೋರ್ಟ್ ಇವ್ರು ಹೇಳಿ ಸುಧೀರ್ ರಿಪೋರ್ಟ್, ಆ ರಿಪೋರ್ಟ್ ನೋಡಿದೆ ನಾನು. 15 ಕೋಟಿ ನಾವು ವಸೂಲಿ ಮಾಡಿದ್ವಿ, ಇನ್ನೂ 100 ಕೋಟಿ ವಸೂಲಿ ಮಾಡ್ತೀವಿ ಅಂತ ಹೇಳಿ. ಹಾಗಾದ್ರೆ ಅರ್ಥ ಏನಂತ? ಸ್ಕ್ಯಾಮ್ ಆಗಿದೆ ಅಂತ ಅರ್ಥ ಅಲ್ಲ ಸ್ವಾಮಿ? ಸ್ಕ್ಯಾಮ್ ಅಲ್ಲ ಅದು, ರಾಂಗ್. ಇದು ಹೆಂಗ್ರಿ ಇದು? ಸ್ಕ್ಯಾಮ್ ಅಲ್ಲ. ಇದು ಹೆಂಗ್ರಿ ಇದು? ಈಗ ಒಬ್ರು ಸತ್ರೆ ಇದು ಅವನ ಕಳ್ಳ ಅಲ್ಲ, ಕದಿತಾನೆ ಅಷ್ಟೇ. ನೀವು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಎಸ್ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಫಲಾನುಭವಿಗಳು ಅವ್ರೇನಾದ್ರೂ ಸತ್ರೆ ಅವರ ಹೆಸರಲ್ಲಿ ಡೆಬಿಟ್ ಕಾರ್ಡ್ ಇರ್ತದೆ, ATM ಕಾರ್ಡ್ ಇರ್ತದೆ, ಎಲ್ಲ ಇರ್ತದೆ. ಆಮೇಲೆ ಅವರು ಇನ್ನೊಬ್ಬರಿಗೆ ಬರ್ಕೊಟ್ಟಿರ್ತಾರೆ, ನಾನು ಸತ್ರೆ ನಾಮಿನೇಷನ್ ಮಾಡಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟಿದೆ ದುಡ್ಡು. ಇವಾಗ ವಸೂಲಿ ಮಾಡೋಕ್ಕೆ ಚೀಫ್ ಸೆಕ್ರೆಟರಿ ಅವ್ರದ್ದು ಸಭೆ ಆಗಿದೆ. ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರು 2 ಸರಿ ಸಭೆ. ಸ್ವಾಮಿ, ನಿಮ್ಮ ಅಧ್ಯಕ್ಷರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋ ತಾಳ್ಮೆನಿಲ್ಲಲ್ಲ ಸ್ವಾಮಿ. ಅವ್ರು ಲೆಕ್ಕ ಕೊಡ್ತಾವ್ರೆ. ನಾನು ಇವ್ರನ್ನ ಪ್ರಶ್ನೆ ಮಾಡೋ, ನಿಮ್ಮ ಮೇಲೆ ಆರೋಪ ಮಾಡ್ತೀನಿ, ನೀವು ಕದ್ದಿದ್ದೀರಿ, ಕಳ್ಳರು, ಮೋಸ ಮಾಡಿದ್ದೀರಾ, ಸ್ಕ್ಯಾಮ್ ಮಾಡಿ ಬೈತಾ ಇದಾರೆ. ಅವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ, ನಾನು ಅವ್ರ ಹತ್ರ ಕೇಳ್ತಾ ಇದ್ದೀನಿ. 1 ನಿಮಿಷ ಕೇಳ್ತಾ ಇದ್ದೀನಿ. ನೀವು ಕದ್ದಿದ್ದೀರಾ, ಮೋಸ ಮಾಡಿದ್ದೀರಾ, ಈ ಜನರ ತೆರಿಗೆ ದುಡ್ಡನ್ನು ದುರುಪಯೋಗ ಕೇಳಿ ಅವ್ರನ್ನ ನಾನು ಅವ್ರು ಆನ್ಸರ್ ಮಾಡ್ತಾರೆ. ನೀವು ಮಾತಾಡೋಕೆ ಬಿಡ್ತಾರ ಪ್ಲೀಸ್ ಸರ್, ದಯವಿಟ್ಟು. ಗ್ಯಾರಂಟಿ ರಾಜ್ಯದ ಪ್ರಾಧಿಕಾರದ ಅಧ್ಯಕ್ಷರೇ 2 ಬಾರಿ ಚೀಫ್ ಸೆಕ್ರೆಟರಿನ ಇಟ್ಕೊಂಡು ಸಭೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಸತ್ತವರ ಹೆಸರಲ್ಲಿ ಫ್ರಾಡ್ ಆಗಬಾರ್ದು ಅಂತಕ್ಕಂಥದ್ದು. ಈಗಾಗಲೇ ಒಂದಷ್ಟು ದುಡ್ಡು ಬಂದಿದೆ. ಆಮೇಲೆ ಅದರಲ್ಲಿ 1,08,000 ಜನ ಅದನ್ನು ಗುರುತಚ್ಚಿದ್ದಾರೆ. ಅವರ ಯಜಮಾನರು ಏನು ಪ್ರತಿ ಯಜಮಾನ್ರಿಗೆ ಹೋಗುತ್ತಲ್ಲ, ಆ ಕುಟುಂಬ ಏನಾಗಿದೆ, ಇನ್ನೊಬ್ರು ಯಜಮಾನರನ್ನ ಅವ್ರ ಫ್ಯಾಮಿಲಿನಲ್ಲಿ 1,08,000 ಕೋಟಿ ಜನರಿಗೆ ಬೇರೆ ಯಜಮಾನರನ್ನ ಗುರುತಚ್ಚಿದ್ದಾರೆ. ಇನ್ನು 1,04,000 ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಅದನ್ನ ಗುರ್ತು ಹಿಡಿತಾ. ಸುಧೀಂದ್ರ ಇದು ಓದಿ ಸರ್. ಸುಮ್ಮನಿರಪ್ಪ, ಇವ್ರ ಕ್ಲಾರಿಫಿಕೇಶನ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ. ನೀವು ಸೈಲೆಂಟ್ ಇದ್ರೆ ತಾನೆ ನಾನು ಅವ್ರನ್ನ ಪ್ರಶ್ನೆ ಮಾಡಕ್ ಸಾಧ್ಯ. ಆರೋಪ ಮಾಡೋದು ಸುಲಭ. ಈಗ ನಿಮ್ಮ ಮೇಲೂ ಆರೋಪಗಳಿದಾವೆ. ಒಲಗೆ ಅಡೆರಳ್ಳಿ ಆರೋಪವನ್ನು ಮಾಡಿದ್ರು. ಇವ್ರ ಮೇಲೆ ಈಗ ರಾಮ ಮಂದಿರದಲ್ಲೇ ರಾಮ ಅಂತಿದ್ರು. ಅಲ್ಲಿ ಪರಿಸ್ಥಿತಿ ಏನಿದೆ, ರಾಮ ಆಗೋಗಿದೆ. CBI ತನಿಖೆ ಮಾಡ್ತಿದೆ. ಹಂಗಾಗಿ ಇದ್ದ 3 ಕದ್ದವರು ಯಾರು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ನೀವು ಕಳ್ರ, ಇವ್ರು ದೊಡ್ಡ ಕಳ್ರ ಅಂತ ನಾನು ಕೇಳ್ಬೇಕು ನಾನು, ಹೌದಲ್ವಾ? ಎಸ್ ಸರ್, ಓದಿ ಸರ್. ಒಂದೇ ಬ್ಯಾಂಕ್ ಖಾತೆ ಇರುವ 19,020 ಫಲಾನುಭವಿಗಳಿದ್ದಾರೆ. 8,995 ಫಲಾನುಭವಿಗಳಿಗೆ ಪುನರಾವರ್ತಿ ಹಣ ಸಂದಾಯ. ಬ್ಯಾಂಕ್ ಖಾತೆ ಇಲ್ಲದೆ 10,36,000 ಕೋಟಿ 308 ಫಲಾನುಭವಿಗಳಿಗೆ ಹಣ ಸಂದಾಯ. ನೋಡಿ, ಇದು CAG ಅಬ್ಸರ್ವೇಷನ್. ನಾನು ಅದಕ್ಕೆ ಆನ್ಸರ್ ಕೊಡಿ ಅಂತ ನಾನು ಕೇಳ್ತೇನೆ. ಆನ್ಸರ್ ಮಾಡಿದ್ನಲ್ಲ, ಈಗ ಖಾತೆ ಇಲ್ದವರು ಅಂತ ಬಂದಿದೆ. ಅದು ಏನಾಗಿದೆ, ನಾನು ಮೊದಲೇ ಏನ್ ಹೇಳಿದೆ. ಈಗ ಫಸ್ಟು SBI ಒಂದು ಎಕ್ಸಾಂಪಲ್, SBI ಬ್ಯಾಂಕ್ನಲ್ಲಿ ಖಾತೆಯನ್ನು ಓಪನ್ ಮಾಡ್ತಾರೆ. ಸಾಲಗಾರರು ಇರ್ತಾರೆ, ಅವರಲ್ಲಿ ಮೊದಲೇ ಸಾಲ ತಗೊಂಡಿರ್ತಾರೆ ಆ ಫಲಾನುಭವಿಗಳು. ಅವ್ರು ಇಮ್ಮಿಡಿಯೇಟಾಗಿ ಹೋಗಿ ಅಟ್ಯಾಕ್ ಮಾಡ್ತಾರೆ, ದುಡ್ಡು ತಗೊಂಡಿದ್ಯಾ ಕೊಡಮ್ಮ ನಮ್ಮ ದುಡ್ಡು ಅಂತ. ಅದನ್ನ ಅವಾಯ್ಡ್ ಮಾಡೋಕ್ಕೆ, ನೋಡಿ ಮಾತಾಡಕ್ಕೆ ಬಿಡಬೇಕು, ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವರು ಬೇರೆ ಬ್ಯಾಂಕಲ್ಲಿ ಖಾತೆನ ಓಪನ್ ಮಾಡ್ತಾರೆ. ಬೇರೆ ಬ್ಯಾಂಕಲ್ಲಿ ಖಾತೆ ಓಪನ್ ಮಾಡಿದಾಗ ಅವ್ರದ್ದು KYC ರೆಕಾರ್ಡ್ಸು ಎಲ್ಲಿ ಕೊಡ್ತಾರೋ ಆ ಅಮೌಂಟು ಅಲ್ಲಿಗೋಗುತ್ತೆ. ಗೊತ್ತಾಯ್ತಾ ನಿಮಗೆ? ಹಾಗಾಗಿ ಹಳೆ ಅಕೌಂಟು ಇವ್ರದ್ದು CAG ರಿಪೋರ್ಟ್ಸ್ಗೆ ಹಳೇದು ಹೋಗಿದೆ. ಅದೆಲ್ಲ ಬದಲಾವಣೆ ಆಗ್ತಾ ಇದೆ, ತೊಂದರೆ ಏನಿಲ್ಲ. CAG ವರದಿ ಬಗ್ಗೆ ಅವ್ರು ಹೇಳಿದ್ರು. 1 ನಿಮಿಷ. CAG ವರದಿ, ನಾನು CAG ವರದಿ ಅಂದ ತಕ್ಷಣ ಅದೇನೋ ಸತ್ಯಹರ್ಷನ್ ರಿಪೋರ್ಟ್ ಅಲ್ಲ. ಈ ಹಿಂದೆ 2G ಸ್ಕ್ಯಾಮ್ ಬಗ್ಗೆ ಕೊಟ್ಟರು CAG ಅವರು. ಭಾರತೀಯ ಜನತಾ ಪಕ್ಷ ಅವತ್ತಿನ ಕಾಲದಲ್ಲಿ ಕುಟುಂಬ ರಾಜಕಾರಣ ಮತ್ತು ಹಗರಣ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು. ಲಾಸ್ಟ್ ಅದಕ್ಕೆ ಸಾಕ್ಷಿ ಸಿಗ್ಲಿಲ್ಲ. ಈಗ ಇವ್ರು ಹೇಳ್ತಿದ್ದಾರೆ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಮಿಸ್ಯೂಸ್ ಆಗಿದೆ ಸರಿ ಅಂತೇಳಿ. ಈಗ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸತ್ಯದ ಕುಟುಂಬದವರ ಮುಖಾಂತರ ವಸೂಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಗ್ಯಾರಂಟಿ ಯೋಜನೆಯನ್ನ ಯಾರು ಬೇಕಾದ್ರೂ ವಿರೋಧಿಸಬಹುದು. ಎಸ್, ಕಾಂಗ್ರೆಸ್ ಕಾರ್ಯಕರ್ತ ಇಲ್ಲೇ ಹೇಳಿದ್ರು ಐಫೋನ್ ತಗೊಂಡಿದ್ದೀನಿ ಅಂತ. ಇದೇ ದೊಡ್ಡ ನಡೀತಿರೋದು. ಐಫೋನ್ ಒಬ್ಬ ಕಾರ್ಯಕರ್ತ ತಗೋಬಾರ್ದಾ? ಐಫೋನ್ ತಗೋಬಾರ್ದು. ನೀವೇ ತಗೋಬೇಕಾ? ಅವ್ರ ದುಡ್ಡು ಯುನೈಟೆಡ್ ನೇಷನ್ಸ್ ಅಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಆದ್ರೆ ನಮ್ಮ ದೇಶದಲ್ಲಿರುವಂತ ಆಪೋಸಿಷನ್ ಪಾರ್ಟಿ ಯಾರಿದ್ದಾರೆ ನಮ್ಮ ಸ್ಟೇಟ್ ಅಲ್ಲಿ, ಅವ್ರು ಮಾತ್ರ ಅಪೋಸ್ ಮಾಡ್ತಾ ಇರೋದು. ಏನ್ ಹೇಳೋಣ, ಇವ್ರು ಇಬ್ರು ಹೇಳ್ತಾ ಇದ್ರೆ ಇಬ್ರು ಸತ್ಯ ಹರಿಶ್ಚಂದ್ರನ್ ತುಂಡುಗಳು ಅನ್ನೋ ತರನೇ ಮಾತಾಡ್ತಾ ಇದ್ದಾರೆ.
ಇರ್ಲಿ ಅವ್ರು ಕೇಳಿದ್ರೆ ನೋಡಿ ಇವಾಗ ಹೇಳ್ತಾರೆ ರೇ ನಾವು ಸಾಚಾಗಿದ್ದಕ್ಕೆ ಬಿಟ್ಟಿದ್ರೆ ಸಾಚಾಗಿದ್ದಕ್ಕೆ ಕೋಟೆ ಇದು ಸರ್ ಎಸ್ ಮೇಡಮ್, ಈಗ ಗೃಹಲಕ್ಷ್ಮಿ ಹಣ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನೀವು ಪ್ರಶ್ನೆ ಮಾಡಕ್ಕೆ ಬಿಜೆಪಿಗೆ ನೈತಿಕತೆ ಇಲ್ಲ ಅಂತ ಇವರೆಲ್ಲ ಹೇಳಿ. ಯಾಕೆ ಅಂತ ಹೇಳಿದ್ರೆ ರಾಮ ರಾಮ ಅಂತಿದ್ದು ರಾಮನ ಹೆಸರಲ್ಲೂ ಕೂಡ ಹಣ ಅಲ್ಲಿ ಲೂಟಿ ಆಯ್ತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. 23,462 ಅಕೌಂಟೇ ಇಲ್ಲದೆ 46 ಕೋಟಿ ಅಕೌಂಟೇ ಇಲ್ಲದೆ ಒಂದು ಹಾಕ್ಬೇಕಾದ್ರೆ ಯಾವ ತರ ಅವರು ಬ್ಯಾಂಕ್ ಅಕೌಂಟ್ ಇಲ್ಲದೆ ಹಾಕಿದರೆ ಎಂತ ಕಲಾಕಾರರಿದ್ದಾರೆ ಅವರು. ಬ್ಯಾಂಕ್ ಅಕೌಂಟೇ ಇಲ್ಲ, 46 ಕೋಟಿ ಜಮಾ ಆಗಿದೆ ಅಂದ್ರೆ ಹೇಗೆ? ಒಂದು. ಎರಡನೇದು 4,582 ಜನ ನೀವು ಏನು ಸ್ಟಾಫ್ಗಳನ್ನೆಲ್ಲ ನೇಮಿಸಿದ್ರಿ, ಕ್ಯಾಬಿನೆಟ್ ದರ್ಜೆ ಎಲ್ಲ ಕೊಟ್ರಿ. ಅವರಿಗೆ 23,32 ಲಕ್ಷ ವರ್ಷಕ್ಕೆ ಸ್ಯಾಲ್ರಿ ಕೊಟ್ರಿ. 3 ವರ್ಷದಲ್ಲಿ ಸರಿಸುಮಾರು 75 ಕೋಟಿ ಕೊಟ್ರಿ. ಅದೆಲ್ಲ ವಾಪಸ್ ಬರುತ್ತಾ? ಅದರ ಜೊತೆಗೆ 1,35,000 ಜನ ಮೃತರ ಅಕೌಂಟಿಗೆ ದುಡ್ಡು ಹೋಗಿದೆ. ಸರಿ ಸುಮಾರು 5,332 ಜನ ಸತ್ತರೇನ್ರಿ. ಯಾವ ರೋಗ ಬಂದಿದೆ ರೀ ನಮ್ಮಲ್ಲಿ? ಜಮೆ ಆಗಿರೋದಂದ್ರೆ ಆ ಜಮೆ ಆದ ದುಡ್ಡು ಹಾಗ್ರೆ ಈಗಿನ ತಂತ್ರಜ್ಞಾನದಲ್ಲಿ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಜೋಡಣೆ ಮಾಡೋದಿರ್ಬೋದು, ಈ ತರ ಇರುವಾಗ 3 ವರ್ಷ ಬೇಕಾಯ್ತಾ ಇವರಿಗೆ ಮೃತರ ಅಕೌಂಟ್ ಅನ್ನು ಚೆಕ್ ಮಾಡಕ್ಕೆ? 5,000 ಕೋಟಿ ಅಂತೂ ಪತ್ತೆ ಇಲ್ಲ. ಈಗ 225 ಕೋಟಿ ಟೋಟಲ್ ಆಗಿ 5,225 ಕೋಟಿ ಹಗರಣ. ಇದಕ್ಕಿಂತ ಬೇಕೇನ್ರಿ ಇವ್ರಿಗೆ? ಅಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅಂತ ಕ್ಯಾಬಿನೆಟ್ ದರ್ಜೆ ಮಾಡಿದ್ರಲ್ಲ, ಅವ್ರು ಏನ್ ಮಾಡ್ತಾ ಇದ್ರಿ? ಮೃತರ ಅಕೌಂಟ್ ಇದ್ದು ಅಥವಾ ಒಂದು ಅರ್ಹರಿಗೆ ದುಡ್ಡು ತಲುಪಬೇಕಂತ ನಾವು ನೋಡಿ. ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿ ವಿರೋಧಿಗಳಲ್ಲ. ನಾವು ಹೇಳೋದು ಅರ್ಹರಿಗೆ ತಲುಪಿಸುವ ಕೆಲಸ ಯಾಕೆ ಮಾಡಿಲ್ಲ? ಈಗ ಯಾವಾಗ ನೀವು ಸ್ಕೀಮ್ ಮಾಡಿದ್ರೆ ಅವಾಗ ನಿಮ್ಮ ಹತ್ರ ಯಾವುದೇ ಒಂದು ಇದಿರಲಿಲ್ಲ. ಈಗ ಎಲ್ಲವನ್ನೂ ಪ್ರತಿಯೊಬ್ಬರನ್ನು ಮತ್ತೆ ನೀವು ಆಧಾರ್ ಕಾರ್ಡ್ ಕೊಡಿ, ಈ ತರ ಕೊಡಿ. ನಿಜಕ್ಕೂ ನೀವು ಬಡವರ ಪರ ಇದ್ದೀರಾ? ಅವ್ರಿಗೆ ಕಷ್ಟ ಕೊಡ್ಬೇಕಂತ ಇದ್ದೀರಾ? ಇಷ್ಟು ತೊಂದರೆ ಆಗ್ತದೆ ಅಲ್ಲ ರೀ. ಯಾವುದೇ 19,000 ಜನರ ದುಡ್ಡು ಒಂದೇ ಅಕೌಂಟ್ಗೆ ಹೋಗಿದೆ ಅಂದ್ರೆ ಯಾವ ತರ ಮಾಡ್ತಾ ಇದ್ದೀರಾ? ಅಂದ್ರೆ ಕಳೆದ ವರ್ಷದ ಅಕೌಂಟ್ ಕ್ರೆಡಿಟ್ ಹೇಗ್ ಮಾಡಿದಿರಾ? ಆಡಿಟ್ ಹೇಗ್ ಮಾಡಿದ್ರಿ? ಯಾವ ತರ ಕ್ಲೋಸ್ ಮಾಡಿದ್ರಿ? ಎಷ್ಟು ಹಗರಣ ಮಾಡ್ತಾ ಇದ್ದೀರಾ? ಈಗ ಮೂಡ ಆಯ್ತು ಹಗರಣ, ವಾಲ್ಮೀಕಿ ಹಗರಣ ಆಯ್ತು, ಬೋವಿ ನಿಗಮ ಆಯ್ತು, ವಸತಿ ನಿಗಮ ಆಯ್ತು, ಇವಾಗ ಗ್ಯಾರಂಟಿ ಇದಾಯ್ತು. ಅಲ್ಲ, ಎಷ್ಟು ಭೂ ಹಗರಣ ಆಯ್ತು. ಹಗರಣಗಳ ಸುರಿಮಳೆ. ಹಗರಣದಲ್ಲಿ ವಿಲ ಒದ್ದಾಡ್ತಿದ್ದೀರಾ. ಮತ್ತೆ ಇಡೀ ನಾನು ಹೇಳೋದು, ಗ್ಯಾರಂಟಿ ಕೊಟ್ಟದ್ದು ನಮ್ಗೇನಿಲ್ಲ. ಆದ್ರೆ ಈ 36 ತಿಂಗಳಲ್ಲಿ 30 ತಿಂಗಳು ಕೊಟ್ಟಿದ್ದೀರಾ, 6 ತಿಂಗಳಿಂದ ಬಂದೇ ಇಲ್ಲ. ಈ 5,000 ಕೋಟಿ ಎಲ್ಲಿ ಹೋಯ್ತು? ಗ್ಯಾರಂಟಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂಥದ್ದು, ಗ್ಯಾರಂಟಿಯ ಬಗ್ಗೆ ಒಳ್ಳೆ ಮಾತುಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಗ್ಯಾರಂಟಿ ಹಣ ಮಿಸ್ಯೂಸ್ ಆಗಿರೋ ಬಗ್ಗೆ ಸಾರ್ವಜನಿಕರಿಗೆ ಈ ಸರ್ಕಾರ ಉತ್ತರದಾಯಿತ್ವ. ಅಧಿಕಾರಿಗಳು ಹಾಗಾದ್ರೆ ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ಅಧಿಕಾರಿಗಳು ಫ್ರೀ ಕೆಲಸ ಮಾಡ್ತೀರಾ ಸ್ವಾಮಿ? ಈ ರಾಜ್ಯದ ಜನರ ತೆರಿಗೆ ದುಡ್ಡಲ್ಲಿ ಅವರಿಗೆ ಸಂಬಳವನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಂತ ಅಧಿಕಾರಿಗಳ ಮಿಸ್ಯೂಸ್ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಇಡೀ ಪ್ರಕರಣದಲ್ಲಿ ನೀವು ಯಾರನ್ನಾದ್ರೂ ಹೊಣೆಗಾರನ ಮಾಡ್ಬೇಕಲ್ಲ ಸುಧೀರ್ ಅವರೇ, ಹೊಣೆಗಾರನ ಮಾಡ್ಬೇಕಲ್ಲ. ಅದಕ್ಕಿಂತ ಮುಂಚೆ RSS ಮುಖ್ಯಸ್ಥರಿಗೆ ನಮ್ಮ ಸರ್ಕಾರ ದುಡ್ಡಲ್ಲಿ YZ ಸೆಕ್ಯೂರಿಟಿ ಕೊಟ್ಟಿರೋ ದುಡ್ಡು ಅದೇನ ಇವರಿಂದ ಬರುತ್ತಾ? ಅದೇನ್ ಕೊಟ್ರು? RSS ಎಕರೆ ಜಮೀನ್ ಕೊಟ್ರು RSS ಗೆ. ಅವ್ರಿಗೆ ಯಾವ ಪ್ರಾಧಿಕಾರ ಕೊಟ್ರು? ಏನಕ್ಕೆ ಕೊಟ್ರು? ಆನ್ಸರ್ ಮಾಡಿ. RSS ಬಗ್ಗೆ ಮಾತಾಡ್ತಾರೆ. ರಾಬರ್ಟ್ ವಾದ್ರಾ ಏನು ನಮ್ಮನೆ ಹೇಳಿ ಅಣ್ಣ, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿರ್ಲಿಲ್ವ ರಾಬರ್ಟ್ ವಾದ್ರಾಗೆ? ಯಾವ MLA, ಯಾವ MP? ಇವ್ರ ಮನೆ ನೋಡಿ, ಅಲ್ಲಲ್ಲ, ಅವ್ರು ಹೇಳಿದ್ರು, ಅವ್ರೊಂದು ಪ್ರಶ್ನೆ ಹೇಳಿದ್ರು, ಅಲ್ದವ್ರಿಗೆ ಅಂತ ಹಣ ಕೊಟ್ರಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ. ಅಣ್ಣ, ಒಂದ್ ನಿಮಿಷ ತಾಳಣ್ಣ ಇಲ್ಲಿ. ಅಣ್ಣ, ನೀನ್ ಮಾತಾಡ್ಬೇಕಲ್ಲ ಸರ್. ನೋಡಿ, ಖಾತೆದಾರರು ಅಲ್ಲ ಅಂತ ಹೇಳ್ತಿದ್ದೀರಲ್ಲ, ಅವ್ರು ಯಾವ ಖಾತೆದಾರರು ಅಂತ ಹೇಳ್ತೀನಿ ಕೊಡಿ. ಇವತ್ತು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಪೇಮೆಂಟ್ ಬ್ಯಾಂಕ್ ಇದೆ. ಎಷ್ಟೋ ಖಾತೆಗಳು, ಒಂದ್ ನಿಮಿಷ, ಅವು ಅಧಿಕೃತ ಬ್ಯಾಂಕ್ ಖಾತೆಗಳಿಗೆ ಪಾಸ್ಬುಕ್ ಇಲ್ಲದೆ ಇರ್ತಕ್ಕಂಥ. ಹೌದು ಸರ್, ಇವ್ರು ಮಾಡ್ತಾ ಇರೋದೇ ಸೋನಿಯಾ ಗಾಂಧಿ ಕುಟುಂಬದ ಗುಲಾಮ್ಗಿರಿಗೋಸ್ಕರ. ಅವ್ರು ಮಾತಾಡ್ತಾ ಇರೋದು ಅವ್ರು ಬೆಳೆದು ಬಂದಿರತಕ್ಕಂಥದ್ದು ಮತ್ತು ಅವ್ರ ವಿವೇಕವನ್ನ ತೋರಿಸ್ತದೆ. ಒಂದ್ ನಿಮಿಷ, ಇವತ್ತು ಇವ್ರು ಯಾವುದೇ ನೈತಿಕತೆ ಅಂಬಾನಿ ಇವ್ರಿಗೆ ಈ ಪ್ರಪಂಚದಲ್ಲಿ ಯಶೋಗಾಥೆಗಳ ಬಗ್ಗೆ ಮಾತಾಡಿದ್ರೆ ನಿಮ್ಮ ವಾಹಿನಿ ಮುಖಾಂತರ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ. ನಾವು ತೋರಿಸಿರ್ತಕ್ಕಂಥ ಯಶೋಗಾಥೆ, ಅದು ಬೈಕ್ ಕೊಡ್ಸಿರೋದಿರ್ಬೋದು, ಫ್ರಿಜ್ ಕೊಡ್ಸಿರೋದಿರ್ಬೋದು, ಗದಗದಲ್ಲಿ ದೇವಸ್ಥಾನ ಕಟ್ಟಿರೋದಿರ್ಬೋದು, ಯಾವ್ದಾರು ಒಂದು ಸುಳ್ಳಾದ್ರೆ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಅಕಸ್ಮಾತ್ ಸುಳ್ಳು ಆಗ್ಲಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ ಕೇಳಿ.